ಯತ್ನಾಳ್ ಹೇಳಿದ್ಮೇಲೆ ಸೇಮ್ ಡೈಲಾಗ್ ಯತ್ನಾಳ್ ಏನೊಂದು ಹೇಳ್ತಾರೆ, ನಾವು 130 ಅಧಿಕಾರಕ್ಕೆ ತರೋದು ನನಗೆ ಗೊತ್ತು, ರಾಜೀನಾಮೆ ಕೊಟ್ಟೋಗು ನಿನ್ನ ಕೈಲಿ ಆಗದಿದ್ರೆ ಅಂತ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ. ಒಂದು ಕಡೆ ಯತ್ನಾಳ್ ವಿಜಯಪುರದಲ್ಲಿ ಮಾತನಾಡ್ತಿದ್ದಂತೆ ಬೆಳಗಾವಿಯ BJP ಸಭೆಯಲ್ಲೂ ರಮೇಶ್ ಜಾರಕಿಹೊಳಿ ರೋಚಕೆದ್ದಿದ್ದಾರೆ. ಓಡಾಡ್ದಂಗೆ ಮಾಡ್ತೀನಿ ಅಂತ ವಿಜೇಂದ್ರ ಹೇಳಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ವಿಜೇಂದ್ರ ನೀನು ಬಚ್ಚ, ನೀನು ರಾಜ್ಯಾಧ್ಯಕ್ಷ ಆಗೋಕ್ಕೆ ಯೋಗ್ಯ ಅಲ್ಲ, ಎಚ್ಚರಿಕೆ ಕೊಡ್ತೀನಿ. ನನಗೆ ಯಡಿಯೂರಪ್ಪ ಬಗ್ಗೆ ಗೌರವ ಇದೆ, ಅವರು ನಮಗೆ ಯಾವಾಗಲೂ ನಾಯಕರು. ನೀವು ಸುಳ್ಳು ಹೇಳಿ ನನ್ನ ವಿರುದ್ಧ ಮಾತನಾಡಿದ್ದೀರಿ, ನಾನೇ ಶಿಕಾರಿಪುರಕ್ಕೆ ಬರ್ತೀನಿ, ಡೇಟ್ ಫಿಕ್ಸ್ ಮಾಡು, ವಿಜೇಂದ್ರ ಮನೆ ಬಳಿಯಿಂದನೇ ಪ್ರವಾಸ ಮಾಡ್ತೇನೆ ಅಂತ ವಿಜೇಂದ್ರಗೆ ರಮೇಶ್ ಜಾರಕಿಹೊಳಿ ಸವಾಲು ಹಾಕಿದ್ದಾರೆ. ನಾನು ಪೊಲೀಸ್ನವ್ರು ಕರ್ಕೊಂಬರಲ್ಲ, ಗನ್ ಮ್ಯಾನ್ ಕರ್ಕೊಂಡು ಬರಲ್ಲ, ಒಬ್ಬನೇ ಬರ್ತೀನಿ, ಫೇಸ್ ಮಾಡ್ತೀನಿ. ವಿಜೇಂದ್ರ ರಾಜ್ಯದಲ್ಲಿ ಓಡಾಡದಂತೆ ಮಾಡ್ತೀನಿ, ಯಡಿಯೂರಪ್ಪ ಬೆಂಬಲಿಗರು ತಡಿತಾರೆ ಅನ್ನೋ ಮಾತಿಗೆ ರಮೇಶ್ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ರೀತಿ ಯಡಿಯೂರಪ್ಪನವರೇ ಮುಂದೆ 130ಕ್ಕೂ ಹೆಚ್ಚು ಸ್ಥಾನ ತರೋಣ, ನಿಮಗೆ ಪಕ್ಷ ಭಾಳ ಲಾಭ ಮಾಡಿದೆ, ನೀವು ಪದೇ ಪದೇ ಸೈಕಲ್ ಏರಿ ಪಾರ್ಟಿ ಕಟ್ಟಿದ್ದೇನೆ ಅಂತ ಹೇಳಬೇಡಿ. ಅಟಲ್ ಬಿಹಾರಿ ವಾಜಪೇಯಿ, ಮೋದಿಯವರು RSS ಕಾರ್ಯಕರ್ತರು ಭಾಳ ತ್ಯಾಗ ಮಾಡಿದ್ದಾರೆ, RSS ಕಾರ್ಯಕರ್ತರು ಇನ್ನೂ ಸೈಕಲ್ ಕೂಡ ತೆಗೆದುಕೊಂಡಿಲ್ಲ, ನೀವು ಏನೇನು ಆಸ್ತಿ ಮಾಡಿದ್ದೀರಿ ಗೊತ್ತಿದೆ ಅಂತ ವಿಜೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ, ಆಗದಿದ್ರೂ ಸಂತೋಷ, ನನಗೆ ವಿಜೇಂದ್ರ ಬಗ್ಗೆ ಗೌರವ ಇಲ್ಲ, BJP ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಗೌರವ ಇದೆ ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಮೂಲಕ BJP ರಾಜ್ಯಾಧ್ಯಕ್ಷ ವಿಜೇಂದ್ರಗೆ 3 ಕಾಸಿನ ಮರ್ಯಾದೆ ಕೊಡದೆ ಯತ್ನಾಳ್ ಒಂದು ಕಡೆ, ರಮೇಶ್ ಜಾರಕಿಹೊಳಿ ಒಂದು ಕಡೆ ಇವತ್ತು ಫುಲ್ ಬ್ಲಾಸ್ಟ್ ಆಗಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಏಕವಚನದಲ್ಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ, ನೀನು ದುಡ್ಡು ಮಾಡೋಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅಂತ ಯತ್ನಾಳ್ ಹೇಳಿದ್ರೆ, ವಿಜೇಂದ್ರ ನೀನಿನ್ನು ಬಚ್ಚ, ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂತ ರಮೇಶ್ ಜಾರಕಿಹೊಳಿಗೆ ಹೇಳಿದ್ದಾರೆ. ಇದು ಕತೆ. ಈ ವಿಜೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಓದ್ಮೇಲೆ ಇದನ್ನು ಮಾತಾಡೋಣ.